ನಾವು ರಸ್ತೆಯಲ್ಲಿ ಟ್ರಾವೆಲ್ ಮಾಡ್ತಿರುವಾಗ ಆ್ಯಂಬುಲೆನ್ಸ್ಗಳನ್ನ ದಿನನಿತ್ಯ ನೋಡಿರ್ತೀವಿ. ನಾನು ಆಲ್ರೆಡಿ ಒಂದು ಸಲ ಆ್ಯಂಬುಲೆನ್ಸಲ್ಲಿರುವಂಥ ಸೈರನ್ಗಳ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ. 4 ಥರ ಸೈರನ್ ಇರುತ್ತೆ ಅಂತ ಹೇಳ್ಬಿಟ್ಟು. ನೋಡಿ, ಇವತ್ತು ನಾವು ರಸ್ತೆಯಲ್ಲಿ ಓಡಾಡ್ತಿರುವಾಗ ಒಂದು ಆ್ಯಂಬುಲೆನ್ಸ್ನಲ್ಲಿ ಒಂದು ಪೇಷಂಟ್ನ ಕರ್ಕೊಂಡು ಹೋಗ್ತಿರೋಂಥ ಆ್ಯಂಬುಲೆನ್ಸ್ನವರು ಪಬ್ಲಿಕ್ ಅಕ್ಕಪಕ್ಕ ಯಾರೇ ಇರೋಂಥ ಪಬ್ಲಿಕ್ಗಳಿಗೆ ತೊಂದರೆ ಆದರೂ ಚಿಂತೆ ಇಲ್ಲ, ನಾವು ಹೆಂಗಾರು ಮಾಡಿ ನುಗ್ಗೋಗಬೇಕು ಅಂತ ವೆಹಿಕಲ್ನ ಡ್ರೈವ್ ಮಾಡುವಂಥ ಆ್ಯಂಬುಲೆನ್ಸ್ ಡ್ರೈವರ್ಗಳು ತುಂಬ ಜನ ನೋಡಿದ್ವಿ. ಅಪಘಾತ ಸಂಭವಿಸಿದಂತ ನೋಡಿದ್ವಿ. ಆದರೆ ರಸ್ತೆಯಲ್ಲಿ ಚಲಿಸುವಂಥ ಎಲ್ಲ ಆ್ಯಂಬುಲೆನ್ಸ್ಗಳಿಗೂ ಇದೇ ರೀತಿ ಹೋಗಬೇಕು ಅನ್ನೋ ರೂಲ್ಸ್ ಏನೂ ಇಲ್ಲ. ಅದ್ರ ಬಗ್ಗೆ ಒಂದು ಸಣ್ಣ ಇನ್ಫಾರ್ಮೇಷನ್ನ ನಿಮಗೆ ನಾನು ಕೊಡ್ತೀನಿ. ನೋಡಿ, 1ನೇ ತಾರೀಕು ಏಪ್ರಿಲ್ 2018ರಲ್ಲಿ ಸೆಂಟ್ರಲ್ನಿಂದ ಒಂದು ರೂಲ್ಸ್ನ ತರ್ತಾರೆ, ಒಂದು ಜಾರಿ ಮಾಡ್ತಾರೆ. ಏನಂತಂದರೆ, ಆ್ಯಂಬುಲೆನ್ಸ್ಗಳಲ್ಲಿ 4 ವಿಂಗಡ ಮಾಡ್ತಾರೆ. ಎ ಕ್ಯಾಟಗರಿ, ಬಿ ಕ್ಯಾಟಗರಿ, ಸಿ ಕ್ಯಾಟಗರಿ, ಡಿ ಕ್ಯಾಟಗರಿ ಅಂತ ಹೇಳ್ಬಿಟ್ಟು. ಇದು ಆ್ಯಂಬುಲೆನ್ಸ್ನ ಒಂದು ಕೋಡ್. ಎ ಕ್ಯಾಟಗರಿ ಬಂದು ಏನಂತಂದರೆ ಫಸ್ಟು ರೆಸ್ಪಾನ್ಸಿಬಲ್ ಆ್ಯಂಬುಲೆನ್ಸ್ ಅಂತೇಳಿ. ಇದು ಏನಂದರೆ 2 ವೀಲರ್ ಮತ್ತು 3 ವೀಲರ್ನಲ್ಲಿ ಸಣ್ಣ ಅಪಘಾತ ಆಯಿತು, ಇಲ್ಲ ಏನೊಂದು ಎಮರ್ಜೆನ್ಸಿ ಮೆಡಿಸಿನ್ ಬೇಕಾಗಿತ್ತು, ಫಸ್ಟ್ ಏಡ್ ಬೇಕಾಗಿತ್ತು ಅಂದಾಗ ಬೈಕ್ನಲ್ಲೇ ಬರೋವಂಥದ್ದು. ಬೈಕ್ನಲ್ಲೇ ಬಂದು ಅವ್ರಿಗೆ ಏನು ಬೇಕೋ ಫಸ್ಟ್ ಏಡು ಅದನ್ನು ಮಾಡಿಬಿಟ್ಟು ವಾಪಸ್ ಹೋಗುವಂಥದ್ದು. ಇದರಲ್ಲಿ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟೇಷನ್ ಇರಲ್ಲ. ಅಂದರೆ ಪೇಷಂಟ್ನ ಯಾವುದೇ ರೀತಿಯ ಹಾಸ್ಪಿಟಲ್ ಕರ್ಕೊಂಡು ಹೋಗೋದಾಗಲಿ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಇದು ಬಂದು ಜಸ್ಟ್ ಜಾಗದಲ್ಲಿ ನಿಮಗೆ ಮೆಡಿಸನ್ನ ಮಾತ್ರ ಕೊಡ್ತಾರೆ, ಫಸ್ಟ್ ಏಡ್ನ ಮಾತ್ರ ಮಾಡಿಕೊಡ್ತಾರೆ. ಬಿ ಕ್ಯಾಟಗರಿ ಬಂದು ಪೇಷಂಟ್ ಟ್ರಾನ್ಸ್ಪೋರ್ಟ್ ಆ್ಯಂಬುಲೆನ್ಸ್ ಅಂತೇಳಿ. ಪೇಷಂಟ್ ಟ್ರಾನ್ಸ್ಪೋರ್ಟ್ ಅಂದರೆ ಏನಂದರೆ, ಒಂದು ಮನೆಯಲ್ಲಿ ಸೀರಿಯಸ್ ಕಂಡೀಷನ್ ಅಲ್ಲದೆ ಏನಾದ್ರು ಒಂದು ಮೆಡಿಸಿನ್ಸ್ ಬೇಕಾಗಿತ್ತು, ಇಲ್ಲ ಅವ್ರನ್ನ ಜಸ್ಟ್ ಹಾಸ್ಪಿಟಲ್ಗೆ ದಾಖಲು ಮಾಡಬೇಕು ಅನ್ನೋಂಥ ಏನಾದರೂ ಸನ್ನಿವೇಶ ಇದ್ದರೆ ಆ ಒಂದು ಆ್ಯಂಬುಲೆನ್ಸ್ನ ಕರ್ಕೊಂಡೋಗಿ ಹಾಸ್ಪಿಟಲ್ಗೆ ಬಿಡುವಂಥದ್ದು. ಇದು ಪೇಷಂಟ್ ಟ್ರಾನ್ಸ್ಪೋರ್ಟ್ ಆ್ಯಂಬುಲೆನ್ಸ್ ಅನ್ನೋದು ಬಿ ಕ್ಯಾಟಗರಿ. ಸಿ ಕ್ಯಾಟಗರಿ ಬಂದು ಬೇಸಿಕ್ ಲೈಫ್ ಸಪೋರ್ಟ್ ಆ್ಯಂಬುಲೆನ್ಸ್ ಅಂತ. ಬೇಸಿಕ್ ಲೈಫ್ ಸಪೋರ್ಟ್ ಆ್ಯಂಬುಲೆನ್ಸ್ ಅಂತ ಏನಂತಂದರೆ, ಒಂದು ಆ್ಯಂಬುಲೆನ್ಸ್ನಲ್ಲಿ ಕ್ರಿಟಿಕಲ್ ಸ್ಟೇಜ್ ಆಗಿರೋಂಥ ಪೇಷಂಟ್ಸ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಒಬ್ಬ ಡಾಕ್ಟರ್ ಅಂದರೆ ಫಸ್ಟ್ ಏಡ್ ಮಾಡೋಕ್ಕೆ ಗೊತ್ತಿರೋಂಥ ಒಬ್ಬ ಡಾಕ್ಟರು ಆ ಆ್ಯಂಬುಲೆನ್ಸ್ನಲ್ಲಿ ಇರಬೇಕು. ಇದು ನಿಮಗೆ ಎಮರ್ಜೆನ್ಸಿ ಕೇಸಸ್ಗಳನ್ನ ಕರ್ಕೊಂಡು ಹೋಗುವಂಥ ಒಂದು ಆ್ಯಂಬುಲೆನ್ಸ್ ಆಗಿರ್ತದೆ. ಬಿ ಕ್ಯಾಟಗರಿ ಬಂದು ಅಡ್ವಾನ್ಸ್ ಲೈಫ್ ಸಪೋರ್ಟ್ ಆ್ಯಂಬುಲೆನ್ಸ್ ಅಂತ. ಅಡ್ವಾನ್ಸ್ ಲೈಫ್ ಅಂತಂದರೆ ಇದರಲ್ಲೂ ಕೂಡ ಫಸ್ಟ್ ಏಡ್ ಗೊತ್ತಿರೋಂಥ ಒಬ್ಬರು ಡಾಕ್ಟರ್ ಇರ್ತಾರೆ. ಅದಾದ ನಂತರ ಆ್ಯಂಬುಲೆನ್ಸ್ನಲ್ಲಿ ಎಲ್ಲ ರೀತಿಯ ಫೆಸಿಲಿಟೀಸ್ಗಳಿರಬೇಕು. ಎಲ್ಲ ರೀತಿಯ ಫೆಸಿಲಿಟೀಸ್ ICU ಆಗಿರೋಂಥ ಆ್ಯಂಬುಲೆನ್ಸ್ ಆಗಿರ್ಬೋದು, ಇಲ್ಲ ಯಾವುದೇ ಒಂದು ಕ್ರಿಟಿಕಲ್ ಸ್ಟೇಜಲ್ಲಿ ಕರ್ಕೊಂಡು ಹೋಗುವಂಥ ಪೇಷಂಟ್ಗಳಿಗೆ ಅನುಕೂಲವಾಗಿರೋಂಥ ಒಂದು ಆ್ಯಂಬುಲೆನ್ಸ್ ಆಗಿರಬೇಕು ಅನ್ನೋದು ಸರ್ಕಾರದಿಂದ ಒಂದು ಸೆಂಟ್ರಲ್ನಿಂದ ಮಾಡಿರೋಂಥ ಒಂದು ರೂಲ್ಸ್ ಇದೆ. ಇದನ್ನು ಗೊತ್ತಿಲ್ಲದೆ ಎಷ್ಟೋ ಜನ ಡ್ರೈವರ್ಗಳು ಏನು ಮಾಡ್ತಾರೆ ಅಂತಂದರೆ, ಆ್ಯಂಬುಲೆನ್ಸ್ ಅಂದರೆ ಎಲ್ಲ ಆ್ಯಂಬುಲೆನ್ಸ್ಗಳನ್ನ ಒಂದೇ ಥರ ಓಡ್ಕೊಂಡು ಹೋಗ್ತಾ ಇದೆ. ಈಗ ಅಕಸ್ಮಾತ್ ನಾವು ರಸ್ತೆಯಲ್ಲಿ ಹೋಗ್ತಿರುವಾಗ ನಾವ್ಯಾವುದೊಂದು ಆ್ಯಂಬುಲೆನ್ಸ್ನ ಅಬ್ಸರ್ವ್ ಮಾಡಿದ್ವಿ, ಇದು ಯಾವ ಕ್ಯಾಟಗರಿ ಆ್ಯಂಬುಲೆನ್ಸ್ ಅಂತ ನಾವು ತಿಳ್ಕೋಬೇಕು ಅಂತಂದರೆ ಅದರ ಲೈಟ್ ನೋಡಿ ನಾವು ತಿಳ್ಕೊಬೋದು. ಯಾವ ಥರ ಅಂತಂದರೆ, ಎ ಕ್ಯಾಟಗರಿ ಮತ್ತು ಬಿ ಕ್ಯಾಟಗರಿಗೆ ಒಂದೇ ಥರ ಲೈಟ್ ಇರಬೇಕು. ಏನಂತಂದರೆ ಬ್ಲೂ ಕಲರ್ ಲೈಟ್, ಪಿಕಾನ್ ಲೈಟ್ ಅಂತ ಹೇಳ್ತಾರೆ. ಆ ಒಂದು ಬ್ಲೂ ಕಲರ್ ಲೈಟ್ ಮಾತ್ರ ಇರ್ತದೆ. ಬಟ್ ಇವಾಗ ಹಂಗಲ್ಲ, ಎಲ್ಲ ಆ್ಯಂಬುಲೆನ್ಸ್ಗಳಲ್ಲ, ಒಂದು ಮಾರುತಿ ವ್ಯಾನ್ ಆಗಿರಲಿ, ಇಲ್ಲ ದೊಡ್ಡ ಟೆಂಪೋ ಟ್ರಾವೆಲರ್ ಆಗಿರಲಿ, ಎಲ್ಲದಕ್ಕೂ ಒಂದೇ ಥರ ಈ ಥರ ಲೈಟ್ಗಳನ್ನ ಹಾಕೊಂಡಿರ್ತಾರೆ, ಬ್ಲೂ ಮತ್ತು ರೆಡ್. ಇದು ಬಂದು ಎಮರ್ಜೆನ್ಸಿ ಅಂದರೆ ಸಿ ಮತ್ತು ಡಿ ಕ್ಯಾಟಗರಿ ಇದೆಯಲ್ಲ, ಬೇಸಿಕ್ ಲೈಫ್ ಸಪೋರ್ಟ್ ಮತ್ತು ಅಡ್ವಾನ್ಸ್ ಲೈಫ್ ಸಪೋರ್ಟ್ ಆ್ಯಂಬುಲೆನ್ಸ್ ಇದೆಯಲ್ಲ, ಆ ಥರ ಇದಕ್ಕೆ ರೆಡ್ ಮತ್ತು ಬ್ಲೂ ಲೈಟ್ ಹಾಕೊಂಡಿರೋಂಥ ಆ್ಯಂಬುಲೆನ್ಸ್ಗಳು ಫ್ಲಾಶ್ ಮಾಡ್ಕೊಂಡು ಹೋಗಬೇಕು. ಫಸ್ಟ್ ಕ್ಯಾಟಗರಿ ಇದೆಯಲ್ಲ, ಹೇಳಿದ್ಮೇಲೆ ಎ ಮತ್ತು ಬಿ, ಅದಕ್ಕೆ ಬಂದು ಸಿಂಗಲ್ ಬ್ಲೂ ಲೈಟ್ ಮಾತ್ರ ಇರಬೇಕು. ಇದು ನಾವು ಲೈಟ್ನ ನೋಡಿದ ತಕ್ಷಣ ನಾವು ಆ್ಯಂಬುಲೆನ್ಸ್ನ ಅರ್ಥ ಮಾಡ್ಕೋಬೇಕು. ಯಾವ ರೀತಿಯಾದಂಥ ಒಂದು ಆ್ಯಂಬುಲೆನ್ಸ್ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಬಟ್ ಜನಗಳು ಇವತ್ತು ಏನಾಗ್ಬಿಟ್ಟಿದ್ದಾರೆ ಅಂತಂದರೆ, ಆ್ಯಂಬುಲೆನ್ಸ್ ಅಂದರೆ ನಾವು ಅಡ್ಡಾದಿಡ್ಡಿ ಜಾಗ ಬಿಡಬೇಕು, ಅವರು ಅಡ್ಡಾದಿಡ್ಡಿ ಗಾಡಿ ಓಡಿಸ್ಕೊಂಡು ಹೋಗಬೇಕು ಅಂತ ತಿಳ್ಕೊಂಡ್ಬಿಟ್ಟು. ಸೊ ದಯವಿಟ್ಟು ಇನ್ನು ಮುಂದೆ ಆ್ಯಂಬುಲೆನ್ಸ್ ಓಡಿಸೋಂಥ ಡ್ರೈವರ್ಗಳು ಈ ರೀತಿಯಾದಂಥ ರೂಲ್ಸ್ಗಳನ್ನ, ನಿಮ್ಮ ವೆಹಿಕಲ್ನ ಸೈರನ್ಗಳನ್ನ ಎಲ್ಲಿ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನ ತಿಳ್ಕೊಂಡು ದಯವಿಟ್ಟು ವೆಹಿಕಲ್ನ ಡ್ರೈವ್ ಮಾಡಿ. ಅಪ್ಪ, ಇಷ್ಟೊಂದು ಹೇಳಿದ್ರಲ್ಲ, ಸೈರನ್ ಬಗ್ಗೆನೂ ಹೇಳ್ಬಿಡಿ. ಆ್ಯಂಬುಲೆನ್ಸ್ ಸೈರನ್ ಬಗ್ಗೆ ನಾನು ಆಲ್ರೆಡಿ ಒಂದು ಸಲ ಹೇಳಿದೆ. ನೋಡಿ, ಆ್ಯಂಬುಲೆನ್ಸ್ನಲ್ಲಿ ಒಟ್ಟು 4 ಥರ ಒಂದು ಸೈರನ್ ಇದೆ. ಅದರಲ್ಲಿ ಮೊದಲನೇದು ಬಂದು ವೇವ್ ಅಂತ. ವೇವ್ ಅಂದರೆ ಏನಂತಂದರೆ, ಹೈವೇನಲ್ಲಿ ಇವಾಗ ಒಂದು ಹೈವೇನಲ್ಲಿ ವೆಹಿಕಲ್ ಡ್ರೈವ್ ಮಾಡ್ಕೊಂಡು ಹೋಗ್ತಿರೋಂಥವ್ರಿಗೆ ಇಲ್ಲಿಂದ ವೇವ್ ತುಂಬ ದೂರಕ್ಕೆ ಹೋಗಬೇಕು ಅನ್ನೋದಕ್ಕೆ ಅದನ್ನ ಬಂದು ವೇಲ್ ಅಂತ ಹೇಳ್ತಾರೆ. ಸೆಕೆಂಡ್ ಒಂದು ಬಂದು ಎಲ್ಪ್ ಅಂತ ಹೇಳ್ತಾರೆ. ಮೂರನೇದು ಬಂದು ಹೈಪರ್ ಎಲ್ಪ್ 2 ಅಂತ ಹೇಳ್ತಾರೆ. 4ನೇದು ಬಂದು ಹೈ ಲೋ ಅಂತ ಹೇಳ್ತಾರೆ. ನಿಮಗೆ ಇದನ್ನ ಅರ್ಥ ಆಗಬೇಕು ಅಂತಂದರೆ ಯಾವ ಥರ ಅಂತಂದರೆ, ಈ ಒಂದು ಫಸ್ಟ್ ಒಂದು ನಾನು ಏನು ಹೇಳಿದೆ ನಿಮಗೆ, ವೇವ್ ಅನ್ನೋದು ಅದು ನೋಡಿ ತುಂಬ ಲಾಂಗ್ ವೇವ್ ಆಗಿರ್ತದೆ, ಲಾಂಗ್ ಡಿಸ್ಟೆನ್ಸಲ್ಲಿ ನಿಮಗೆ ಕೇಳಿಸ್ತಾ ಇರ್ತದೆ ಅದು, ಅದಾಯಿತಾ. ಸೆಕೆಂಡ್ ಬಂದು ನಾನು ಏನಂತ ಹೇಳ್ತೀನಿ ನಿಮಗೆ ಅಂತಂದರೆ, ಒಂದು ಹೆಲ್ಪ್ ಅನ್ನೋದು, ಅದು ನಿಮಗೆ ಹೆಲ್ಪ್ ಅಂತಲೇ ಕೇಳಿಸಿರ್ತದೆ. ಇದು ಬಂದು ಸಿಟಿ ಒಳಗಡೆ ಹಾಕುವಂಥ ಒಂದು ಸೈರನ್ ಆಗಿರ್ತದೆ. ಮೂರನೇದು ಬಂದು ಹೈಪರ್ ಎಲ್ಪ್ 2 ಅಂತ. ಇದನ್ನು ಕೂಡ ನಿಮಗೆ ಹೆಲ್ಪ್ ಅಂತಲೇ ಕೇಳಿಸುತ್ತೆ, ತುಂಬ ಸ್ಪೀಡಾಗಿ ಕೇಳಿಸಿರ್ತದೆ. ಇದು ಅತಿ ಕ್ರಿಟಿಕಲ್ ಆಗಿರುವಂಥ ಒಂದು ಬ್ಲಾಕ್ ಆಗಿರುವಂಥ ಜಾಗಗಳಲ್ಲಿ ಈ ಒಂದು ಸೈರನ್ನ ಹಾಕ್ತಾರೆ. 4ನೇದು ಬಂದು ಹೈ ಲೋ ಅನ್ನೋದು. ಇದು ಆರ್ಗನ್ಸ್ ಆಗಿರ್ಬೋದು, ಇಲ್ಲ ಬೇರೆ ಏನೋ ಒಂದು ಕ್ರಿಟಿಕಲ್ ಸ್ಟೇಜಲ್ಲಿ ಆಗಿರುವಂಥ ಒಂದು ಪೇಷಂಟ್ಸ್ನಾಗಿರ್ಬೋದು, ಅಂಥವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಈ ಹೈ ಲೋ ಅನ್ನೋಂಥ ಒಂದು ಸೈರನ್ನ ಹಾಕ್ತಾರೆ. ಈ ಹೈ ಲೋನ ಸೈರನ್ನ ಹಾಕಿದಾಗ ಎಂಥ ಒಂದು VIP ವೆಹಿಕಲ್ಸ್ ಆಗಿರ್ಬೋದು, ಮಿನಿಸ್ಟರ್ ವೆಹಿಕಲ್ಸ್ ಆಗಿರ್ಬೋದು, ಯಾವುದೇ ವೆಹಿಕಲ್ ಆಗಿರೋದು ಕೂಡ ಅವ್ರಿಗೆ ದಾರಿ ಮಾಡಿಕೊಡ್ಬೇಕು ಅನ್ನೋದು ಒಂದು ರೂಲ್ಸ್ ಇರೋದು. ಹೈ ಲೋನ ಸೌಂಡ್ ಹೇಗಿರುತ್ತೆ ಅಂದರೆ ಹೈ ಲೋ ಅನ್ನಂಗೆ ಇರುತ್ತೆ. ಇದು ಬಿಟ್ಟು ಬೇರೆ ಯಾವುದೇ ರೀತಿ ಆ್ಯಂಬುಲೆನ್ಸ್ ಸೈರನ್ಗಳನ್ನ ನೀವು ಹಾಕ್ಕೊಂಡು ಹೋದರೆ
ನಮಗೆ ಗೊತ್ತಿರೋಂಥವ್ರು ಯಾರು ಆಗಿದ್ರೆ ಯಾವುದೋ ಗಾಡಿ ಬರ್ತಾ ಅಂತ ತಿಳ್ಕೊತಾರೆ. ದಯವಿಟ್ಟು ಈ 4 ಸೈರನ್ಗಳೇನಿದೆ ಅದನ್ನೇ ಹಾಕೊಂಡು ಯಾವತ್ತೂ ಆ್ಯಂಬುಲೆನ್ಸನ್ನು ಡ್ರೈವ್ ಮಾಡಿ. ಥ್ಯಾಂಕ್ ಯು.